ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ. ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ, ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಗಾಡಿ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡ್ತೀವಿ. ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತೆ ನೀವು ಕಳಿಸಿದ್ಮೇಲೆ ನಮಗೆ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದ್ರೆ ಇದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ನೋಡಿ, ಟೈಟಲ್ ಅಲ್ಲಿ ಕೂಡ ಹಾಕಿರ್ತೀವಿ. ಮತ್ತೆ ಟೈಟಲ್ ಇಲ್ಲಿ ಅದಾದ್ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಬಹುದು. ಫಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಆಮೇಲೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೆ ಏನಾದ್ರು ಗಾಡಿ ಬೇಕು ಅನ್ಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆ ಇರುತ್ತೆ ನಂಬರ್, ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಬೇಕಾದ್ರೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಲೆಕ್ಟ್ ಮಾಡ್ಕೊಂಡು ನೀವು ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ತಗೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಇದೇ ತರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಎಷ್ಟಾದ್ರು ಲೈಕ್ ಕೊಡೋದು ಸಹ ಮರಿಬೇಡಿ. ಇನ್ನು ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಏನು ಸರ್? ಗಾಡಿ ಕಳಿಸಿರಲ್ಲ, ಯಾವ್ದಾದ್ರು ಗಾಡಿ? ಸ್ಕೋಡಾ ಫೇಬಿಯಾ ಸರ್. ಸ್ಕೋಡಾ ಫ್ಯಾಬಿಯಾನಾ? ಹಾಂ ಸರ್. ಓಕೆ, ಯಾವ್ದು ಮಾಡಲ್ ಸರ್ ಅದು? 2011 ಸರ್. ಓಕೆ, ಓನರ್ ಎಷ್ಟಾಗಿದ್ದಾರೆ? ಓನರ್ ಥರ್ಡ್ ಸರ್, 3 ಓನರ್ ಆಗಿದೆ. ಓಕೆ, ಎಷ್ಟು ಓಡಿದೆ ಗಾಡಿ? 94,000 ಸರ್. ಓಕೆ, ಡೀಸೆಲ್ಲ ಪೆಟ್ರೋಲಾ? ಪೆಟ್ರೋಲ್ ಸರ್. ಪೆಟ್ರೋಲ್ ಏನು ಬರುತ್ತೆ ಸರ್ ಮೈಲೇಜ್ ಇದು? 16 ಸರ್. 16? ಹಾಂ ಸರ್. ಓಕೆ, ಇದು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ? FC ಇಲ್ಲ ಸರ್, ಇನ್ನು ಮುಂದಿನ ವರ್ಷಕ್ಕೆ FC ಬರುತ್ತೆ ಸರ್. ಈಗ 26 ಮಟ್ಟ ಐತೆ ಸರ್ ಅದು ವ್ಯಾಲಿಡಿಟಿ ಅದ್ರದ್ದು. ಓಕೆ, ಇನ್ಸೂರೆನ್ಸು? ಇನ್ಸೂರೆನ್ಸ್ ರನ್ನಿಂಗ್ ಐತೆ ಸರ್. ಈಗ ರೀಸೆಂಟ್ಲಿ 1 ಮಂತ್ ಆಯ್ತು ಸರ್. ಈಗ 15 ಡೇಸ್ ಆಯ್ತು ಸರ್ ಮಾಡಿಸಿ ಈಗ. ಓಕೆ, ಟೈರ್ ಹೆಂಗಿದೆ ಮುಂದೆ ಹಿಂದೆ? ಚೆನ್ನಾಗಿದೆ ಸರ್. ಒಂದು 40% ಅದಾವೆ ನೋಡಿ ಸರ್. ಓಕೆ, ಸ್ಟೆಪ್ನಿ ಐತಾ? ಹಾಂ, ಸ್ಟೆಪ್ನಿ ಐತೆ ಸರ್. ಓಕೆ, ಬಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ? ಎಲ್ಲ ಒರಿಜಿನಲ್ ಪೇಂಟ್ ಸರ್. ಓಕೆ, ಇಂಜಿನ್ ಕಂಡೀಷನ್ನು? ಚೆನ್ನಾಗಿದೆ ಸರ್ ಕಂಡೀಷನ್, ಏನು ಪ್ರಾಬ್ಲಮ್ ಇಲ್ಲ ಸರ್ ಗಾಡಿ. ಏನು ಪ್ರಾಬ್ಲಮ್ ಇಲ್ಲ? ಇಲ್ಲ ಸರ್. ಓಕೆ, ಇಂಟೀರಿಯರ್ಸು ಎಲ್ಲ ಇದೆಯಾ ಒಳಗಡೆ? ಹಾಂ, ಓಕೆ ಇದೆ ಸರ್. ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಗಾಡೀಲಿ? ಇಲ್ಲ 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 ಸರ್, ಕಂಪ್ನೀದು ಏನು ಫಿಟ್ಟಿಂಗ್ ಇದೆ ಅದೇ ಸರ್. ಓಕೆ, ಈ ಸೀಟು ಎಲ್ಲ ಚೆನ್ನಾಗಿದಾವ? ಚೆನ್ನಾಗಿದಾವೆ ಸರ್. AC ಎಲ್ಲ ವರ್ಕಿಂಗ್ ಐತಾ? ವರ್ಕಿಂಗ್ ಐತೆ ಸರ್. ಓಕೆ, ಈ ಗಾಡಿ ಮೇಲೆ ಲೋನ್ ಏನಾದ್ರು ಇತ್ತಾ? ಇಲ್ಲ ಇಲ್ಲ ಸರ್, ಲೋನ್ ಏನಿಲ್ಲ. ಏನಿಲ್ಲ? ಏನಿಲ್ಲ ಸರ್. ಓಕೆ, ಈ ಗಾಡಿ ಇರೋದಿಲ್ಲ ಸರ್ ಇದು? ಏನು ಸರ್? ಗಾಡಿ ಇರೋದು ಲೊಕೇಶನ್ನು? ಲೊಕೇಶನ್ ಸರ್ ಹಾವೇರಿ ಡಿಸ್ಟಿಕ್ ಸಿಗ್ಗಾಂವ್ ತಾಲೂಕು ಬಂಕಾಪುರ ಸರ್. ಬಂಕಾಪುರ? ಹಾಂ ಸರ್. ಮೇನ್ ರೋಡಾ ಅದು? ಹಾಂ, ಮೇನ್ ರೋಡ್ ಸರ್. NH4 ಮೇನ್ ರೋಡ್ ಅಲ್ಲ? ಹಾಂ, NH4 ಮೇನ್ ರೋಡ್. ಓಕೆ, ಅಲ್ಲೇನಾ ಇನ್ನು ಯಾವ್ದಾದ್ರು ಅಕ್ಕಪಕ್ಕ ಹಳ್ಳಿನಾ? ಇಲ್ಲ ಅದೇ ಸರ್, ಬಂಕಾಪುರನ. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ನಾವು 2.70 ಮಟ್ಟ ಹೇಳ್ತಾ ಇದ್ದೇವೆ ಸರ್. ಒಂದು 5 ಹೆಚ್ಚು ಕಮ್ಮಿ ಮಾಡಿ ಕೊಡೋಣ ಸರ್. ಮಾಡಲ್ ಎಷ್ಟು ಅಂದ್ರೆ ಇದು? 2011 ಸರ್. 11 ಮಾಡಲು 2011 ಮಾಡಲಿಗೆ ಅಷ್ಟು ಹೇಳ್ತಿದ್ದೀರಾ? ಹಾಂ ಸರ್. ಭಾಳ ಜಾಸ್ತಿ ಆಯ್ತು ಸರ್ ಗಾಡಿಗೆ. ಚೆನ್ನಾಗಿದೆ ಸರ್ ಗಾಡಿ ಅದು. ಅದು ಈಗ ನಾನು ತೊಗೊಂಡು ಈಗ 6 ಮಂತ್ ಆಯ್ತು ಸರ್ ಅದು. ಅಂದ್ರೆ ಥರ್ಡ್ ಓನರ್ ಅಂದ್ರೆ ಈಗ ಸೆಕೆಂಡ್ ಓನರ್ ಇದ್ದಂಗೆ ಸರ್. ಅದು ತೊಗೊಂಡು ನಾವು ಹಂಗೆ ನಿಲ್ಸಿದ್ದೀವಿ ಅಷ್ಟೇ ರೀ. ಅದನ್ನೇನು ಓಡ್ಸಾಡೆಲ್ಲ ಏನಿಲ್ಲ ಸರ್ ಜಾಸ್ತಿ. ಬಟ್ ನಮ್ಮದು ಒಂದು ಸ್ವಲ್ಪ ಸೈಟ್ಗೆ ದುಡ್ಡು ಬೇಕಾಗಿತ್ತು ರೀ, ಅದ್ರ ಸಲುವಾಗಿ ಈಗ ಮಾಡ್ತಾ ಇರೋದು ಅದನ್ನ. ಅಲ್ಲ, ಇರಲಿ, ಈಗ ಮಾರ್ಕೆಟ್ ರೇಟಲ್ಲಿ ನಡೀತಿರೋ ರೇಟ್ ಹೇಳಿದ್ರೆ ಗಾಡಿ ಸೇಲ್ ಆಗುತ್ತೆ. ನೀವು ಅದೇ ಇದೆ ಅಲ್ಲ ಸರ್. ಈಗ 2011 ಮತ್ತು 12 ಗಾಡಿ ರೀಸೆಂಟ್ ಆಗಿ ಇವಾಗ ಒಂದು ಗಾಡಿ ಬಂದಿದೆ, ಫೋರ್ಡ್ ಕಂಪ್ನಿದು ಫಿಗೋ ಗಾಡಿ. ಹಾಂ ಸರ್. 2011 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಹಾಂ ಸರ್. ಕರೆಕ್ಟಾ? ಅದು ಎಷ್ಟು ಹೇಳ್ತಾರೆ ಗೊತ್ತಾ ರೇಟು? 2.20 ಹೇಳ್ತಾರೆ. ಒಂದು 2 ಲಕ್ಷ ಬಂದರೆ ಕೊಡ್ತೀವಿ ಸರ್ ಅಂತ ಹೇಳ್ತಿದ್ದಲ್ಲ. ನಮ್ದು ಆ ಥರ ಗಾಡಿ ಮಾತ್ರ ಎಲ್ಲ ಕಂಡೀಷನ್ ಇದೆ ಸರ್. ಅಲ್ಲ, ಕಂಡೀಷನ್ ಇದ್ರೆ ಗಾಡಿ ತಗೊಳ್ಳೋದು ಜನ. ಹಾಂ, ಓಕೆ ಸರ್. ತಗೊಳ್ತಾರಾ? ಲಾಸ್ಟ್ಗೆ ನಾವು 2.50 ಬಂದರೆ ಕೊಡ್ತೀವಿ ಸರ್. ಅಲ್ಲ, ನಿಮ್ಮಿಷ್ಟ ಅದು ಗಾಡಿ. ಯಾಕಂದ್ರೆ ಗಾಡಿ ಓನರ್ ನೀವು ಎಷ್ಟು ಬೇಕಾದ್ರೂ ಹೇಳ್ಕೊಬೋದು. ಹಾಂ ಸರ್. ಈಗ ತಗೊಳ್ಳೋರು ನಿಮ್ಮ ರೇಟ್ಗೆ ಯಾರು ತಗೊಳ್ಳಲ್ಲ. ನೋಡೋಣ ತೋರಿ ಸರ್. ಈಗ 2.50 ಅಂಕಿ ಇದು ಮಾಡಿ ಸರ್, ಯಾಕಂದ್ರೆ ನೋಡಿ ಹೆಚ್ಚು ಕಮ್ಮಿ ಇದು ಮಾಡೋಣ ಅಂತ. ಆಯ್ತು ಸರ್, ನಿಮ್ಮ ಇಷ್ಟ ಸರ್. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹಾಂ, ಇದನ್ನೇ ಹಾಕಿರಿ ಸರ್. ಸರಿ ಸರ್.